ನಾವು ಕನ್ನಡದವರು ಅನ್ನೋದೇ ನಮಗೊಂದು ಹೆಮ್ಮೆ. ಆದರೆ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಅವಕಾಶ ಪಡೆದು ನಟಿಸಿ ನ್ಯಾಷನಲ್ ಕ್ರಶ್ ಎಂಬ ಪಟ್ಟಕ್ಕೇರಿದ ಕನ್ನಡ ಕರ್ನಾಟಕ ಮರ್ತಿದ್ದ ನಟಿ ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮಂದಣ್ಣ ನಿಮಗೆಲ್ಲ ಗೊತ್ತೇ ಇದೆ. ಸಿನಿಮಾ ಇವೆಂಟ್ನಲ್ಲಿ ಭಾಗಿಯಾಗಿದ್ದಾಗ ನಾನು ಹೈದರಾಬಾದ್ ಮೂಲದವಳು ಅಂತ ಹೇಳಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ರು. ಇನ್ನು ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ಕನ್ನಡ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಂಡು ಅದು ಹೇಗೆ ಹೈದರಾಬಾದ್ನವರಾದ್ರಿ? ಕನ್ನಡ ಕರ್ನಾಟಕ ಅಂದರೆ ನಿಮಗೆ ಯಾಕೆ ಇಷ್ಟು ತಾತ್ಸಾರ? ಹೀಗೆ ನಾನಾ ಪ್ರಶ್ನೆಗಳನ್ನ ಕೇಳಿ ಕನ್ನಡಿಗರು ಸೋಷಿಯಲ್ ಮೀಡಿಯಾದಲ್ಲಿ ತರಾಟೆ ತೆಗೆದುಕೊಂಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಮಣಿದ ನಟಿ ರಶ್ಮಿಕಾ ಮಂದಣ್ಣ ಈಗ ನಾನು ಮೂಲತಃ ಕರ್ನಾಟಕದವಳು, ಕನ್ನಡದವರು ಅಂತ ಹೇಳಿ ಸಿನಿಮಾ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ನನಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಗೊತ್ತಿತ್ತು, ಆದರೆ ಹೈದರಾಬಾದ್ ಶಿಫ್ಟ್ ಆದ ಬಳಿಕ ತೆಲುಗು ಕಲ್ತಿದ್ದಾಗಿ ಹೇಳ್ಕೊಂಡಿದ್ದು ಕೊನೆಗೂ ರಶ್ಮಿಕಾ ಕರ್ನಾಟಕದ ಬಗ್ಗೆ ಮಾತನಾಡಿರೋದನ್ನ ಗಮನಿಸಿದ ನೆಟ್ಟಿಗರು ಆಕೆ ಬುದ್ಧಿ ಕಲ್ತಿದ್ದಾಳೆ ಅಂತ ಹೇಳಿದ್ದಾರೆ.